ಇಷ್ಟೊತ್ತಾದ್ರೂ ಕಾಯ್ತಾ ಕಾರ್ಯಕ್ರಮನ ಎಂಜಾಯ್ ಮಾಡ್ತಾ ಇದ್ದೀರಾ. ಕನ್ನಡ ಹಬ್ಬನ ಜೋರಾಗಿ ಆಚರಿಸ್ತಾ ಇದ್ದೀರಾ. ಬಹಳ ಚೆನ್ನಾಗಿತ್ತು. ಇವತ್ತು ಇಲ್ಲಿ ಬಂದಿದ್ದು ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆಗೆ, ಚಮನ್ ಸಾಬ್ ಅವ್ರಿಗೆ, SS ಮಲ್ಲಿಕಾರ್ಜುನ್ ಸರ್ಗೆ, ನಮ್ಮ ಆಂಜನೇಯ ಸರ್ ಮತ್ತು ಇಲ್ಲಿರೋ ಎಲ್ಲ ಹಿರಿಯರಿಗೂ ಒಂದು ಥ್ಯಾಂಕ್ ಯು ಇಲ್ಲಿಗೆ ನನ್ನನ್ನು ಕರೆದಿದ್ದಕ್ಕೆ. ಆ್ಯಂಡ್ ವೇದಿಕೆ ಮೇಲೆ ತುಂಬ ಒಳ್ಳೊಳ್ಳೆ ಮುತ್ಸದ್ದಿಗಳನ್ನ ಇವತ್ತು ಭೇಟಿ ಮಾಡಿ ಆಶೀರ್ವಾದ ತೊಗೊಂಡಿದ್ದು ಭಾಳ ಖುಷಿಯಾಯಿತು. ಜೊತೆಗೆ ವೇದಿಕೆ ಮೇಲೆ ಯೂಶ್ವಲಿ ಬರೀ ನಾಯಕರುಗಳು ಅಷ್ಟೇ ಇರ್ತಾರೆ. ಇವತ್ತು ತುಂಬ ಜನ ಇಲ್ಲಿ ನಾಯಕಿಯರನ್ನು ನೋಡಿ ಭಾಳ ಖುಷಿಯಾಯಿತು. ಅಷ್ಟೇ ಈಕ್ವಲ್ ಆಗಿ ಮಹಿಳೆಯರ ಒಂದು ರೆಪ್ರೆಸೆಂಟೇಷನ್ ಕೂಡ ಇತ್ತು, ಅದು ಬಹಳ ಖುಷಿ. ಸೊ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ದಾವಣಗೆರೆ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ಏನಂದರೆ ಸಿನಿಮಾ, ಸಾಹಿತ್ಯ, ನಾಟಕ ಎಲ್ಲವನ್ನು ಸಖತ್ತಾಗಿ ಸಂಭ್ರಮಿಸ್ತೀರ ನೀವು, ಅದೊಂದು ಭಾಳ ಖುಷಿ. ಪಿಕ್ಚರ್ಗೆ ರಿಲೀಸ್ ಆದಾಗ ಫಸ್ಟು ದಾವಣಗೆರೆ ಕಲೆಕ್ಷನ್ ಹೆಂಗಿದೆ ನೋಡ್ರಪ್ಪ ಅಂತ, ದಾವಣಗೆರೆ ಕಲೆಕ್ಷನ್ ಚೆನ್ನಾಗಿದೆ ಅಂದರೆ ಪಿಕ್ಚರ್ ಸೂಪರ್ ಇತ್ತು ಅಂತ. ನಮ್ಮ ಹೆಡ್ ಬುಷ್ ಸಿನಿಮಾ ಅದಕ್ಕೆ ಪ್ರೀ ರಿಲೀಸ್ ಇವೆಂಟು ಕೂಡ ದಾವಣಗೆರೆಯಲ್ಲೇ ಮಾಡಬೇಕು ಅಂತ ಮಾಡಿದ್ದೆ ನಾನು. ತುಂಬ ಚೆನ್ನಾಗಾಯಿತು ಇಲ್ಲಿ. ಥ್ಯಾಂಕ್ ಯು ನಿಮಗೆ. ಕೋಟಿ ಸಿನಿಮಾ ಕೂಡ ನಮ್ಮ ದಾವಣಗೆರೆ, ನಮ್ಮ ಪೃಥ್ವಿ ಶಾಮ್ನೂರು ಕೂಡ ಇಲ್ಲಿ ನೆಕ್ಸ್ಟ್ ಸೂಪರ್ ಸ್ಟಾರ್ ದಾವಣಗೆರೆಯಿಂದ. ಕನ್ನಡದ ಎಲ್ಲ ಕಲಾವಿದರ ಮೇಲೆ ನಿಮ್ಮ ಪ್ರೀತಿ ಹೀಗೆ ಇರಬೇಕು. ಕನ್ನಡ ರಾಜ್ಯೋತ್ಸವ ಒಂದು ದಿನದ ಸಂಭ್ರಮ ಆಗಬಾರ್ದು, ಯಾವಾಗಲೂ ನಿರಂತರವಾದ ಸಂಭ್ರಮ ಆಗಬೇಕದು. ಇಲ್ಲಿ ತುಂಬ ಚೆನ್ನಾಗಿ ನಮ್ಮ ಕವಿಗಳು ತುಂಬ ಚೆನ್ನಾಗಿ ಎಲ್ಲದನ್ನು ಹೇಳೋರು. 12ನೇ ಶತಮಾನದಲ್ಲಾಗಿದ್ದ ಸಾಮಾಜಿಕ ಕ್ರಾಂತಿ ಜೊತೆಗೆ ಕನ್ನಡ ಕ್ರಾಂತಿ ಎಲ್ಲದರ ಬಗ್ಗೆನೂ ಸಾಮಾನ್ಯ ಜನರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ವಚನಗಳನ್ನ ಅವರ ಭಾಷೆಗೆ ತಂದು ಅದರಲ್ಲಿ ಎಷ್ಟು ಒಳ್ಳೆಯ ವಿಷಯಗಳನ್ನ ಹೇಳಿ ಸಿಂಪಲ್ ಆಗಿ ಅದನ್ನು ರೀಚ್ ಮಾಡಿಸಿ ಇವತ್ತಿಗೂ ಅದನ್ನೆಲ್ಲ ನೀವು ಸುಮ್ಮನೆ ಕೇಳಿದ್ರೆ ಓದಿದ್ರೆ ಎಲ್ಲ ಎಷ್ಟು ಚೆನ್ನಾಗಿ ಆಸ್ವಾದಿಸ್ಬೋದು, ಎಷ್ಟು ಒಳ್ಳೊಳ್ಳೆ ವಿಷಯಗಳಿದೆ. ಅದನ್ನೆಲ್ಲ ನಿರಂತರವಾಗಿ ನಾವು ಸೆಲೆಬ್ರೇಟ್ ಮಾಡಬೇಕು. ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ, ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಕನ್ನಡಿಗರ ಬಗ್ಗೆ. ಸೊ ಕಾವ್ಯನ ನೀವು ಬರೆಯೋದು ಮನ್ಸು ಮಾಡಿದ್ರೆ ಎಲ್ಲರೂ ಬರೀಬೋದು, ಖಂಡಿತ ಬರೀಬೋದು. ಬರೆಯೋಕ್ಕಾಗಲಿಲ್ಲ ಅಂದ್ರೂ ಖಂಡಿತ ಒಳ್ಳೊಳ್ಳೆ ಸಾಲುಗಳು ಬಂದಾಗ ಒಳ್ಳೊಳ್ಳೆ ಕವಿತೆಗಳನ್ನ ನೀವು ಆಸ್ವಾದಿಸ್ಬೋದು. ಅದನ್ನು ಮಾಡಿ. ಮೋಸ್ಟ್ಲಿ ಸ್ಕೂಲ್ ಮುಗಿದ ಮೇಲೆ ತುಂಬ ಕಮ್ಮಿ ಜನ ಅನಿಸುತ್ತೆ ಸಾಹಿತ್ಯನ ಓದೋದು ಎಲ್ಲ. ಒಂದು ಭಾಷೆ ಬೆಳವಣಿಗೆಯಲ್ಲಿ ಸಿನಿಮಾ, ಸಾಹಿತ್ಯ, ನಾಟಕ ಎಲ್ಲವೂ ತುಂಬ ಒಂದು ಸ್ಟ್ರಾಂಗ್ ರೋಲ್ನ ಪ್ಲೇ ಮಾಡ್ತವೆ. ಹಾಗಾಗಿ ಅವುಗಳ ಸೆಲೆಬ್ರೇಷನ್ ಯಾವಾಗಲೂ ತುಂಬ ಇಂಪಾರ್ಟೆಂಟ್. ಅದು ನಿರಂತರವಾಗಿ ಇಲ್ಲಿ ಆಗುತ್ತೆ, ನಿರಂತರವಾಗಿ ಆಗಲಿ ಅಂಥೇಳಿ ನೀವಲ್ಲಿ ಕೇಳ್ಕೊತೀನಿ. ಬೆಳೆಸಿದಲ್ಲ ಬೆಳೆದಿದ್ದು, ಬೆಂಕಿದ್ ನಾವು ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಬೇಳೆ ಬೇಯಿಸ್ಕೊಂಡು ತಿಂದವ್ರು ನೀವು. ಅಂಕಲ್ ಹೊಡಿತೀರಿ ಸುಮ್ಮನೆ. ಆಗ್ಲೇ ಎಲ್ಲರೂ ಒಂದು ವಚನ ಹೇಳಿದ್ರು, ಇವನಾರವ 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 ಎಂದು ಎಣಿಸಿದ್ರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎಣಿಸಯ್ಯ ಅಂತ. ಅಂದರೆ ಎಲ್ಲರೂ ನಮ್ಮವರು ಅಂತ ಅನ್ಬೇಕು. ಇಲ್ಲಿ ಮೇಲೂ ಕೇಳಿರ್ಬಾರ್ದು, ನಾವೆಲ್ಲ ಒಂದೇ ಅಂತ. ಅದನ್ನೇ ಬಡವರ ಸ್ಕೂಲಲ್ಲಿ ಸಿನಿಮಾ ಡೈಲಾಗ್ ಥರ ಹೇಳಿದ್ರೆ, ಯಾವ ನಿಯತ 100 ರೂಪಾಯಿ ದುಡಿತಾನೋ ಅವನೇ ಕಿಂಗು, ಯಾರನ್ನೂ ಕೀಳಾಗಿ ಮಾಡಬಾರ್ದು. ನಾನು ಇಂಗ್ಲೀಷಲ್ಲಿ ಬಡವ, ಕನ್ನಡದಲ್ಲಿ ಇಂಗ್ಲೀಷ್ ಕೂಡ ಕಲಿಬೇಕು. ಯಾಕಂದರೆ ನಾಲೆಡ್ಜು ಯಾವ ಭಾಷೆಯಿಂದ ಬಂದರೂ ಅದನ್ನು ತಗೋಬೇಕು. ಹಾಗಾಗಿ ಎಷ್ಟು ಭಾಷೆ ಆಗುತ್ತೆ ಅಷ್ಟು ಭಾಷೆನೂ ಕಲೀರಿ, ಕನ್ನಡವನ್ನು ಜೀವಿಸಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಮತ್ತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.